ನಮಸ್ತೆ ವಿದ್ಯಾರ್ಥಿಗಳೇ, ಇಂದು ನಾನು 8th ಸ್ಟ್ಯಾಂಡರ್ಡ್ ಫಸ್ಟ್ ಲ್ಯಾಂಗ್ವೇಜ್ ದಟ್ ಈಸ್ ಫಸ್ಟ್ ಚಾಪ್ಟರ್ ದ ಹ್ಯಾವೆನ್ಲಿ ಪ್ಯಾರಾಸೋಲ್ ಈ ಒಂದು ಲೆಸನಿನ ಕನ್ನಡ ಸಾರಾಂಶವನ್ನ ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಒಂದೊಂದಾಗಿ ನೋಡೋಣ ಬನ್ನಿ. ಪ್ರೋಸ್ 1 ದ ಹ್ಯಾವೆನ್ಲಿ ಪ್ಯಾರಾಸೋಲ್. ಹ್ಯಾವೆನ್ಲಿ ಪ್ಯಾರಾಸೋಲ್ ಅಂತ ಅಂದ್ರೆ ಸೂರ್ಯನಿಂದ ಬರುವಂತಹ ನೆರಳಿನ ಒಂದು ರಕ್ಷಣೆಗಾಗಿ ಇರುವಂತಹ ಒಂದು ಲೈಟ್ ಅಂಬ್ರೆಲಾ. ಅದು ಸ್ವರ್ಗದಿಂದ ಇರುವಂತಹ ಒಂದು ಅಂಬ್ರೆಲಾಗೆ ದ ಹ್ಯಾವೆನ್ಲಿ ಪ್ಯಾರಾಸೋಲ್ ಅಂತ ಕರೀತಾರೆ. ಅಂದ್ರೆ ಸೂರ್ಯನಿಂದ ನೆರಳನ್ನು ಪಡೆಯುವಂತಹ ಒಂದು ಲೈಟ್ ಅಂಬ್ರೆಲಾ, ಸ್ವರ್ಗದ ಲೈಟ್ ಅಂಬ್ರೆಲಾಕ್ಕೆ ಹ್ಯಾವೆನ್ಲಿ ಪ್ಯಾರಾಸೋಲ್. ಈಗ ಲೆಸನ್ ಅನ್ನ ಕಂಟಿನ್ಯೂ ಮಾಡೋಣ. There was once a beautiful princess in the town of Prajotisha called Amritaprabha. ಒಂದು ರಾಜ್ಯದಲ್ಲಿ ಒಬ್ಳು ಬ್ಯೂಟಿಫುಲ್ ಆದಂತಹ ಒಬ್ಳು ಪ್ರಿನ್ಸಸ್ ಇರ್ತಾಳೆ. ಅವಳು ಅಂತಂದ್ರೆ ಪ್ರಜ್ಯೋತಿಷ ಅನ್ನೋವಂಥ ಒಂದು ಟೌನ್ ಇಂದ, ಒಂದು ಊರಿನ ಬ್ಯೂಟಿಫುಲ್ ಪ್ರಿನ್ಸಸ್ ರಾಣಿಯಾಗಿರ್ತಾಳೆ. ಅವಳ ಹೆಸರು ಅಮೃತಪ್ರಭಾ. ವೆನ್ ಶಿ ಕೇಮ್ ಆಫ್ ಏಜ್, ಅವಳು ಒಂದು ಮದುವೆ ವಯಸ್ಸಿಗೆ ಬಂದಿದ ತಕ್ಷಣ ದ ಕಿಂಗ್ ಹೆಲ್ಡ್ ಅ ಸ್ವಯಂವರ. ಕಿಂಗ್ ಏನ್ ಮಾಡ್ತಾನೆ, ಒಂದು ಸ್ವಯಂವರವನ್ನ ಯೋಜನೆ ಮಾಡ್ತಾನೆ. ಟು ಎನೇಬಲ್ ಹರ್ ಟು ಚೂಸ್ ಹರ್ ಹಸ್ಬೆಂಡ್. ಅವಳಿಗೆ ಯಾರು ಅವಳ ಹಸ್ಬೆಂಡ್ ಆಗಬೇಕು ಅಂತಿರ್ತಾರ ಅವರನ್ನ ಚೂಸ್ ಮಾಡುವಂಥದ್ದು. ಮೆನಿ ಇಲ್ಲುಸ್ಟ್ರಿಯಸ್ ಅಂದ್ರೆ ಪ್ರಖ್ಯಾತರಾದಂತಹ, ಅವಳಿಗೆ ಸೂಟ್ ಆಗುವಂತಹ ಇಲ್ಲುಸ್ಟ್ರಿಯಸ್ ಪ್ರಖ್ಯಾತರಾದಂತಹ ರಾಜರುಗಳು ಅಲ್ಲಿ ಬರ್ತಾರೆ. ಲ್ಯೂರ್ಡ್ ಬೈ ಟೇಲ್ಸ್ ಆಫ್ ಅಮೃತಪ್ರಭಾಸ್ ಬ್ಯೂಟಿ. ಆ ಅಮೃತಪ್ರಭಾದ ಒಂದು ಬ್ಯೂಟಿಯ ಒಂದು ಕಥೆಯನ್ನ ಕೇಳಿರುವಂತವ್ರು ಆಕರ್ಷಿತರಾಗಿ ಅಲ್ಲಿ ಬರ್ತಾರೆ. ಅಸೆಂಬಲ್ಡ್ ದರ್, ನೆರೆದಿರ್ತಾರೆ. ಸೆಕೆಂಡ್ ಪ್ಯಾರಾ ನೋಡೋಣ. ಅಮಾಂಗ್ ದಮ್ ವಾಸ್ ಮೇಘವಾಹನ. ಅದರಲ್ಲಿ ಒಬ್ಬನು ಮೇಘವಾಹನ ಅಂತ ಇರ್ತಾನೆ. ದ ಗ್ರೇಟ್ ಗ್ರ್ಯಾಂಡ್ ಸನ್ ಆಫ್ ಎ ಫಾರ್ಮರ್ ಕಿಂಗ್ ಆಫ್ ಕಾಶ್ಮೀರ್. ಕಾಶ್ಮೀರದ ಒಬ್ಬ ರೈತಾಪಿ ರಾಜನ ಏನಾಗಿರ್ತಾನೆ, ಅವನು ಗ್ರ್ಯಾಂಡ್ ಸನ್, ಅವನು ಮೊಮ್ಮಗ ಆಗಿರ್ತಾನೆ. ಅಮೃತಪ್ರಭಾ ಶೈಲಿ ಕಾಸ್ಟ್ ಹರ್ ಐಸ್ ಓವರ್ ದ ಕೋರ್ಟ್ ಅಂಡ್ ವಂಡರ್ಡ್ ಹೂಮ್ ಶಿ ವುಡ್ ಚೂಸ್. ಅವಳು ಅಮೃತಪ್ರಭಾ ತುಂಬಾನೇ ನಾಚಿಕೆಯಿಂದ ತನ್ನ ಕಣ್ಣುಗಳನ್ನ ಆ ಒಂದು ಕೋರ್ಟ್ ಅಲ್ಲಿ ಆ ಕಡೆ ಈ ಕಡೆ ನೋಡಿಸ್ತಾಳೆ. ಅಂದ್ರೆ ಸಭೆಯಲ್ಲಿ ಆ ಕಡೆ ಈ ಕಡೆ ನೋಡ್ತಾಳೆ. ಅಂಡ್ ವಂಡರ್ಡ್, ಅವಳಿಗೆ ಆಶ್ಚರ್ಯ ಆಗತ್ತೆ ಯಾರನ್ನ ಚೂಸ್ ಮಾಡಬೇಕು ಅಂತ. ಟು ಮೇಘವಾಹನ ಸರ್ಪ್ರೈಸ್, ಮೇಘವಾಹನನಿಗೆ ಸರ್ಪ್ರೈಸ್ ಅನ್ಸುತ್ತೆ. ಯಾಕೆ ಅಂದ್ರೆ ದ ಪ್ರಿನ್ಸಸ್ ಸ್ಟಾಪ್ಡ್ ಬಿಫೋರ್ ಹಿಮ್. ಅವನ ಹತ್ತಿರ ಸ್ಟಾಪ್ ಆಗ್ತಾಳೆ. ಮೇಘವಾಹನನ ಹತ್ತಿರ ಪ್ರಿನ್ಸಸ್ ಸ್ಟಾಪ್ ಆಗ್ತಾಳೆ. ಅಂಡ್ ಪುಟ್ ದ ಗಾರ್ಲ್ಯಾಂಡ್ ಅರೌಂಡ್ ಹೀಸ್ ನೆಕ್. ಆ ಒಂದು ಹೂವಿನ ಮಾಲೆ, ಗಾರ್ಲ್ಯಾಂಡ್ ಅಂದ್ರೆ ಹೂವಿನ ಮಾಲೆಯನ್ನ ಅವನ ಕುತ್ತಿಗೆಗೆ ಹಾಕ್ತಾಳೆ. ಹಿ ರೋಸ್ ಟು ಹೀಸ್ ಫೀಟ್. ಅವನು ಎದ್ದು ನಿಂತ್ಕೊಳ್ತಾನೆ. ಅನೇಬಲ್ ಟು ಕಂಟೈನ್ ಹಿಸ್ ಜಾಬ್. ಅವನ ಒಂದು ಖುಷಿ ಏನಾಗಿರಲ್ಲ, ಅವನಿಗೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗ್ತಾ ಇರಲ್ಲ. ದ ಕಪಲ್ ಮೂವ್ಡ್ ಫಾರ್ವರ್ಡ್ ಟು ಸೀಕ್ ದ ಕಿಂಗ್ಸ್ ಬ್ಲೆಸ್ಸಿಂಗ್ಸ್. ಈ ಥರ್ಡ್ ಸ್ಟಾಂಜದಲ್ಲಿ ಏನ್ ಬರುತ್ತೆ, ಅವರು ಇಬ್ರು ಆಮೇಲೆ ಏನಾಗ್ತಾರೆ, ಕಪ್ಪಲ್ ಆಗ್ತಾರೆ. ಮದ್ವೆ ಆಗಿದ ತಕ್ಷಣ ಕಪ್ಪಲ್ ಆಗ್ಬಿಡ್ತಾರೆ. ಜೋಡಿಗಳು ಆ ಒಂದು ರಾಜನ ಆಶೀರ್ವಾದಕ್ಕೋಸ್ಕರ ಮುಂದೆ ಬರ್ತಾರೆ. ಆಸ್ ದ ಕಿಂಗ್ ಸ್ಟೆಪ್ ಡೌನ್ ಫ್ರಮ್ ಹಿಸ್ ಥ್ರೋನ್. ಅವರ ಅಪ್ಪ ಏನ್ ಮಾಡ್ತಾನೆ, ರಾಜ ತನ್ನ ಸಿಂಹಾಸನದಿಂದ ಕೆಳಗಿಳಿದು ಬಂದು ಅವರಿಗೆ ಆಶೀರ್ವಾದವನ್ನ ಕೊಡ್ತಾನೆ. ದ ಪ್ರೀಸ್ಟ್ ಕ್ರೈಡ್ ಔಟ್ ಇನ್ ಸರ್ಪ್ರೈಸ್ಡ್. ಅಲ್ಲೇ ಇರುವಂತಹ ಒಬ್ಬ ಪೂಜಾರಿ ಜೋರಾಗಿ ಸರ್ಪ್ರೈಸ್ ಆಗಿ ಕೂಗ್ತಾ ಬರ್ತಾನೆ. ಯುವರ್ ಆನರ್, ಸ್ವಾಮಿಗಳೇ, ದ ಪ್ಯಾರಾಸಲ್ ಆಫ್ ವರುಣ ಹ್ಯಾಸ್ ಕಾಸ್ಟ್ ಇಟ್ಸ್ ಶ್ಯಾಡೋ ಓವರ್ ದ ಪ್ರಿನ್ಸ್ ಮೇಲೆ ವರುಣನ ಆಶೀರ್ವಾದ ಪ್ರಿನ್ಸಿನ ಮೇಲೆ ಶ್ಯಾಡೋ ಆಗಿ ಬಿದ್ದಿದೆ, ನೆರಳಾಗಿ ಅವನ ಮೇಲೆ ಬಿದ್ದಿದೆ ಅಂತ ಅವನು ಕೂಗ್ತಾ ಬರ್ತಾನೆ. ಫೋರ್ತ್ ಪ್ಯಾರಾ ನೋಡೋಣ. ಇಟ್ ಈಸ್ ಟ್ರೂ, ಇದು ನಿಜಾನ? ಎಕ್ಸ್ಕ್ಲೇಮ್ ದ ಕಿಂಗ್ ಉದ್ಗಾರ ತೆಗಿತಾನೆ. ಮೈ ಸನ್, ಯು ಆರ್ ಫೇವರ್ಡ್ ಬೈ ದ ಗಾಡ್ಸ್. ನೀನು ದೇವರ ಆಶೀರ್ವಾದಕ್ಕೆ ಒಳಗಾಗಿದ್ದೀಯ ಮಗನೇ ಅಂತ ಹೇಳ್ತಾರೆ.
5th ಪ್ಯಾರಾನ ನೋಡೋಣ. ಮೇಘವಾಹನ ಲುಕ್ಡ್ ಅಪ್ ಇನ್ ಸರ್ಪ್ರೈಸ್. ಅವನಿಗೆ ತುಂಬಾನೇ ಸರ್ಪ್ರೈಸ್ ಅನ್ಸುತ್ತೆ. ವಾಂಡರಿಂಗ್ ಅಟ್ ದ ಮೀನಿಂಗ್ ಆಫ್ ದೀಸ್ ವರ್ಡ್ಸ್. ಈ ವರ್ಡ್ಸಿನ ಬಗ್ಗೆ ಅವನು ಆಶ್ಚರ್ಯಚಕಿತನಾಗಿ ಹುಡುಕಾಡ್ತಾನೆ ಏನು ಅಂತ. ಆಲ್ ಅಟ್ ಒನ್ಸ್ ಹಿ ಸಾ ಬೈ ಹೀಸ್ ಸೈಡ್. ಒಂದು ತಕ್ಷಣನೇ ಅವನ ಸೈಡಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂತಹ ಅ ಬ್ಯೂಟಿಫುಲ್ ಡ್ಯಾಸ್ಲಿಂಗ್ ವೈಟ್ ಪ್ಯಾರಸಲ್ ವಿತ್ exquisite decorations that was casting its shadow over him. ಅವನ ಪಕ್ಕದಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂತಹ ತುಂಬಾ ಶೈನಿಂಗ್ ಇರುವಂತಹ ಬಿಳಿಯದಾದಂತಹ ಒಂದು ಅಂಬ್ರೆಲ್ಲಾ ಏನಾಗಿದೆ, ಅದಕ್ಕೆ ಡೆಕೋರೇಷನ್ ಮಾಡಲಾಗಿದೆ. ಎಕ್ವಿಸಿಟ್ ಅಂದ್ರೆ ಮನೋಮೋಹಕವಾಗಿ ಅದನ್ನ ಶೃಂಗಾರಿಸಲಾಗಿರುವಂತಹ ಒಂದು ಶ್ಯಾಡೋ ಅವನ ಮೇಲೆ ಬಿದ್ದಿದೆ. 6th ಪ್ಯಾರಾನ ನೋಡೋಣ. ದಿಸ್ ಈಸ್ ದ ಪ್ಯಾರಸಲ್ ಆಫ್ ವರುಣ. ಇದು ವರುಣನ ಒಂದು ಛತ್ರಿ ಆಗಿದ್ದು ದ ಲಾರ್ಡ್ ಆಫ್ ದ ಸೀಸ್. ಈ ಸಮುದ್ರ ದೇವರ ಈ ಒಂದು ಛತ್ರಿ ಆಗಿದೆ ಅಂತ ಯಾರು ಹೇಳ್ತಾರೆ? ಎಕ್ಸ್ಪ್ಲೇನ್ ದ ಕಿಂಗ್ ಎಕ್ಸ್ಪ್ಲೇನ್ ಮಾಡ್ತಾನೆ. ಇಟ್ ಕಾಸ್ಟ್ ಇಟ್ಸ್ ಶ್ಯಾಡೋ ಆನ್ ನನ್ ಎಲ್ಸ್. ಇದು ಯಾರ ಮೇಲೆ ಶ್ಯಾಡೋ ಆಗತ್ತೆ ಅಂತಂದ್ರೆ ಬಟ್ ಅ ಸೌರಿನ್ ಆಫ್ ದ ಹೋಲ್ ವರ್ಲ್ಡ್. ಈ ಒಂದು ಜಗತ್ತನ್ನ ಯಾರು ಸಾರ್ವಭೌಮವಾಗಿ ಆಳ್ತಾರಲ್ಲ ಅವ್ರ ಮೇಲೆ ಬೀಳುತ್ತೆ ಅಂತ ಆ ಒಂದು ಕಿಂಗ್ ಹೇಳ್ತಾನೆ. ಯು ಆರ್ ಡೆಸ್ಟಿನ್ಡ್ ಫಾರ್ ಗ್ಲೋರಿ ಅಂಡ್ ಬ್ರಿಲಿಯನ್ಸ್. ನೀನು ಏನೋ ಗ್ಲೋರಿ, ಕೀರ್ತಿ ಮತ್ತು ಪ್ರತಿಭೆಗೆ ಅರ್ಹನಾಗಿದ್ದೀಯಾ, ನಿನ್ನ ಮೇಲೆ ಬಿದ್ದಿದೆ ಅಂತ ಹೇಳ್ತಾನೆ. 7th ಪ್ಯಾರಾನ ನೋಡೋಣ. Dazzled by these portents and by his good fortune. ಇದೆಲ್ಲದನ್ನ ನೋಡಿ ಅವನಿಗೆ ಏನಾಗುತ್ತೆ, ಈ ಒಂದು ಮುನ್ಸೂಚನೆಗಳು, ಅವನ ಭವಿಷ್ಯದ ಬಗ್ಗೆ ಮುನ್ಸೂಚನೆ ಇವೆಲ್ಲ ನೋಡಿ ಅವನಿಗೆ ಡ್ಯಾಸ್ಡ್ ಅನ್ಸುತ್ತೆ, ಕನ್ಫ್ಯೂಸ್ ಆಗುತ್ತೆ. ಬಟ್ ಮೇಘವಾಹನ ಬ್ರಾಟ್ ಹಿಸ್ ಬ್ರೈಡ್ ಅಂಡ್ ದ ಡಿವೈನ್ ಪ್ಯಾರಸಾಲ್ ಬ್ಯಾಕ್ ಹೋಮ್. ಇದನ್ನ ಅವನ ವಧು ಮತ್ತು ಅವನ ಜೊತೆ ಇರುವಂತಹ ಪ್ಯಾರಸಾಲ್ ಅನ್ನು ತೆಗೆದುಕೊಂಡು ಅವನು ತನ್ನ ಮನೆಗೆ ವಾಪಸ್ ಆಗ್ತಾನೆ. 8th ಪ್ಯಾರಾನ ನೋಡೋಣ. ಅಪಾನ್ ಹೀಸ್ ರಿಟರ್ನ್ ದ ಮಿನಿಸ್ಟರ್ಸ್ ಆಫ್ ದ ಕಾಶ್ಮೀರ್ ಕೋರ್ಟ್ ಸಾಟ್ ಹಿಮ್ ಔಟ್ ಅಂಡ್ ಆಫರ್ಡ್ ದ ಥ್ರೋನ್ ಟು ಹಿಮ್. ಅವನು ಮನೆಗೆ ರಿಟರ್ನ್ ಆಗಿದ ತಕ್ಷಣ ಅಲ್ಲಿ ಆ ಕಾಶ್ಮೀರದ ಮಂತ್ರಿಗಳೆಲ್ಲ ಅವನಿಗೆ ಗೌರವವನ್ನು ತೋರಿಸ್ತಾರೆ ಮತ್ತು ಆಫರ್ಡ್ ದ ಥ್ರೋನ್ ಟು ಹಿಮ್, ಅವನಿಗೆ ಆ ಒಂದು ಸಿಂಹಾಸನವನ್ನ ಬಿಟ್ಟು ಕೊಡ್ತಾರೆ. ವಿ ಆರ್ ಡಿಸ್ಸ್ಯಾಟಿಸ್ಫೈಡ್ ವಿತ್ ಅವರ್ ಪ್ರೆಸೆಂಟ್ ರೂಲರ್ ದೇ ಸೆಡ್. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಾವು ಈಗಿರುವಂತಹ ನಮ್ಮ ಪ್ರೆಸಿಡೆಂಟ್ ಯಾರಿದಾನಲ್ಲ ಅವನಿಂದ ನಾವು ತುಂಬಾನೇ ಬೇಸತ್ತಿದ್ದೇವೆ, ಡಿಸಪಾಯಿಂಟ್ ಆಗಿದ್ದೇವೆ ಅಂತ ಹೇಳ್ತಾರೆ. ಹಿ ಹ್ಯಾಸ್ ಡಿವೋಟೆಡ್ ಹಿಮ್ಸೆಲ್ಫ್ ಟು ಅ ಲೈಫ್ ಆಫ್ ಪ್ರೇಯರ್ ಅಂಡ್ ದ ಅಫೇರ್ಸ್ ಆಫ್ ದ ಕಿಂಗ್ಡಮ್ ಲೈ ನೆಗ್ಲೆಕ್ಟೆಡ್. ಅವನು ತನ್ನ ಜೀವವನ್ನು ದೇವರಿಗೋಸ್ಕರ ಮುಡುಪಾಗಿಟ್ಟಿದ್ದಾನೆ ಮತ್ತು ಈ ಒಂದು ಕಿಂಗ್ಡಮ್ ರಾಜ್ಯದ ಬಗ್ಗೆ ಯಾವುದೇ ರೀತಿಯ ಸಂಬಂಧವನ್ನು ಅವನು ತಗೊಂಡಿಲ್ಲ, ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ದ ಪೀಪಲ್ ಸಫರ್ ಬಿಕಾಸ್ ಆಫ್ ದಿಸ್. ಇದರಿಂದಾಗಿ ಎಲ್ಲ ಜನಗಳು ಬೇಸತ್ತಿದ್ದಾರೆ ಅಂತ ಹೇಳ್ತಾನೆ. ಯುವರ್ ನೋಬಲ್ ಕ್ಯಾರೆಕ್ಟರ್ ಅಂಡ್ ಬ್ರೇವರಿ ಆರ್ ವೆಲ್ ನೋನ್ ಇನ್ ದೀಸ್ ಪಾರ್ಟ್. ಈ ಪಾರ್ಟ್ ಅಲ್ಲಿ ನಿನ್ನ ಒಂದು ಅತ್ಯುತ್ತಮವಾದಂತಹ ಕ್ಯಾರೆಕ್ಟರ್, ಬಿಹೇವಿಯರ್ ಮತ್ತು ನಿನ್ನ ವೀರತ್ವ ನಮಗೆಲ್ಲರಿಗೂ ಪರಿಚಯವಾಗಿದೆ. ಆನರ್ ಅಸ್, ನಮ್ಮನ್ನು ಗೌರವಿಸು, ಮತ್ತು ದ ಲ್ಯಾಂಡ್ ಬೈ ದ ಅಕ್ಸೆಪ್ಟಿಂಗ್ ಅವರ್ ಆಫರ್, ನಮ್ಮ ಒಂದು ಈ ಸಿಂಹಾಸನದ ಒಂದು ಆಫರ್ ಅನ್ನು ನೀನು ಅಕ್ಸೆಪ್ಟ್ ಮಾಡು ಅಂತ ಆ ಒಂದು ಮಿನಿಸ್ಟರ್ಸ್ ಹೇಳ್ತಾರೆ. 9th ಪ್ಯಾರಾನ ನೋಡೋಣ. ಮೇಘವಾಹನ ಬಿಕೇಮ್ ದ ಕಿಂಗ್ ಆಫ್ ಕಾಶ್ಮೀರ್. ಮೇಘವಾಹನ ಏನಾಗ್ತಾನೆ, ಈ ಒಂದು ಕಾಶ್ಮೀರದ ಕಿಂಗ್ ಆಗ್ತಾನೆ. ಸೂನ್ ಹಿ ಪ್ರೊಕ್ಲೇಮ್ಡ್ ಅ ಲಾ ಅಗೇನ್ಸ್ಟ್ ದ ಕಿಲ್ಲಿಂಗ್ ಆಫ್ ಲಿವಿಂಗ್ ಬೀಯಿಂಗ್ಸ್. ಅವನೇನ್ ಮಾಡ್ತಾನೆ, ತಕ್ಷಣದಲ್ಲೇ ಈ ಜೀವ ಇರುವಂತಹ ವಸ್ತುಗಳಾಗಿರಬಹುದು, ಮನುಷ್ಯರಾಗಿರ್ಬೋದು, ಜೀವ ಇರುವುದನ್ನ ಏನ್ ಮಾಡಬೇಕು, ನೀವು ಕೊಲ್ಲೋದನ್ನ ನಿಲ್ಲಿಸಬೇಕು, ಅಗೇನ್ಸ್ಟ್ ಅಂತ ಅದನ್ನ ಘೋಷಣೆಯನ್ನ ಮಾಡ್ತಾನೆ. ಇಟ್ ಬಿಕೇಮ್ ಹೀಸ್ ಅಂಬಿಷನ್ ಟು ಕಾಂಕರ್ ಅದರ್ ಕಿಂಗ್ಡಮ್ಸ್. ಅದೇ ರೀತಿ ಅವನ ಒಂದು ಮೂಲ ಉದ್ದೇಶ, ಮನೋಕಾಮನೆ ಏನಾಗಿತ್ತು ಅಂತ ಅಂದ್ರೆ, ಈ ಪಕ್ಕದ ಕಿಂಗ್ಡಮ್ ಅನ್ನು ಕೂಡ ಗೆದ್ಕೊಳ್ಳೋದು ಮತ್ತು ಟು ಇಂಪೋಸ್ ದಿಸ್ ಲಾ ಆನ್ ದಮ್ ಆಸ್ ವೆಲ್. ಅದೇ ರೀತಿ ತನ್ನ ಈ ಒಂದು ಲಾವನ್ನ, ಲಿವಿಂಗ್ ಬೀಯಿಂಗ್ಸ್ ಅನ್ನ ಕಿಲ್ ಮಾಡುವಂಥದ್ದನ್ನ ನಿಲ್ಲಿಸುವಂತಹ ಒಂದು ಲಾವನ್ನ ಅಲ್ಲೂ ಕೂಡ ಏನ್ ಮಾಡಬೇಕು, ಅವನು ಇಂಪೋಸ್ ಮಾಡಬೇಕು, ಅಲ್ಲೂ ಕೂಡ ಬೀರ್ಬೇಕು, ಪ್ರೊಕ್ಲೇಮ್ ಮಾಡಬೇಕು ಅಂತ ಅನ್ಕೊಂಡಿದ್ದ. 10th ಪ್ಯಾರಾನ ನೋಡೋಣ.
ಒನ್ಸ್ ವೈಲ್ ಆನ್ ಆನ್ ಎಕ್ಸ್ಪೆಡಿಷನ್ ನಿಯರ್ ದ ಸಿ. ಅವನು ಒಂದ್ಸಾರಿ ತನ್ನ ಈ ಒಂದು ಆರ್ಮಿಗಳನ್ನು ತೆಗೆದುಕೊಂಡು ದಂಡಯಾತ್ರೆಯನ್ನು ತೆಗೆದುಕೊಂಡು ಸಿ ಹತ್ರ ಸಮುದ್ರದ ಕಡೆಗೆ ಹೋಗ್ತಾನೆ. ದ ಕಿಂಗ್ ಟೋಲ್ಡ್ ಹೀಸ್ ವಿಯರಿ ಆರ್ಮಿ ಟು ರೆಸ್ಟ್ ಇನ್ ದ ಶೇಡ್ ಆಫ್ ಸಮ್ ಪಾಮ್ ಗ್ರೋವ್ಸ್. ಅವನು ತನ್ನ ಇವರಿಗೆ ತನ್ನ ಮಂತ್ರಿಗಳಿಗೆಲ್ಲ ಹೇಳ್ತಾನೆ, ಇವರು ತುಂಬಾನೇ ಏನಾಗಿದ್ರು, ಟಯರ್ಡ್ ಆಗಿದ್ರು. ವಿಯರಿ ಮೀನ್ಸ್ ಟಯರ್ಡ್ ಆಗಿದ್ರು. ಅವರನ್ನ ಒಂದು ಪಾಮ್ ಗ್ರೋವ್ಸ್ ಅಂದ್ರೆ ತಾಳೆ ಮರದ ಕೆಳಗಡೆ ನೀವು ಶೆಡ್ ಅಲ್ಲಿ ರೆಸ್ಟ್ ತಗೊಳ್ರಿ ಅಂತ ಹೇಳ್ತಾನೆ. ಐ ಮಸ್ಟ್ ಯೂಸ್ ದಿಸ್ ಟೈಮ್ ಟು ಪ್ಲಾನ್ ಅ ವೇ ಟು ಕಾಂಕರ್ ದ ಐಲ್ಯಾಂಡ್ ಆಫ್ ಲಂಕಾ. ಅಷ್ಟರೊಳಗಡೆ ಆ ಒಂದು ಟೈಮಲ್ಲಿ ನಾನು ಏನು ಮಾಡ್ತೇನೆ, ಈ ಒಂದು ಲಂಕಾದ ದ್ವೀಪವನ್ನು ಯಾವ ರೀತಿ ಕಾಂಕರ್ ಮಾಡಬೇಕು, ಯಾವ ರೀತಿ ಪಡ್ಕೊಳ್ಬೇಕು ಅನ್ನೋದನ್ನು ನಾನು ಪ್ಲ್ಯಾನ್ ಮಾಡ್ತೇನೆ ಅಂತ ಹೇಳ್ತಾನೆ. ಹೀ ಥಾಟ್, ಅವನು ಯೋಚಿಸ್ತಾನೆ. ಇಟ್ ಈಸ್ ದ ಲ್ಯಾಂಡ್ ಆಫ್ ಡೆಮಾನ್ಸ್ ಆ್ಯಂಡ್ ನೀಡ್ಸ್ ಟು ಬಿ ಟಾಟ್ ದ ವೇಸ್ ಆಫ್ ಪೀಸ್. ಈ ಒಂದು ಲ್ಯಾಂಡ್ ಏನಾಗಿದೆ ಅಂತಂದ್ರೆ ಡೆಮಾನ್ಸ್ ಮಾನ್ಸ್ಟರ್ಸ್ ಒಂದು ಭೂಮಿಯಾಗಿದೆ, ರಾಕ್ಷಸರ ಭೂಮಿಯಾಗಿದ್ದು ಅಲ್ಲಿ ಯಾವುದರ ಅವಶ್ಯಕತೆ ಇದೆ ಅಂದ್ರೆ ಒಂದು ವೇ ಆಫ್ ಪೀಸ್, ಶಾಂತಿಯುತವಾದ ಮಾರ್ಗವನ್ನ ಕಲಿಸುವಂಥದ್ದು ಅಲ್ಲಿ ಅವಶ್ಯಕವಾಗಿದೆ ಅಂತ ಅವನು ಹೇಳ್ತಾನೆ. ಬಟ್ ಹೌ ವಿಲ್ ಐ ಕ್ರಾಸ್ ದ ಗ್ರೇಟ್ ಸೀಸ್ ವಿತ್ ಮೈ ಆರ್ಮಿ. ನಾನು ಇಷ್ಟು ದೊಡ್ಡ ಸೀಯನ್ನು ಯಾವ ರೀತಿ ದಾಟ್ಲಿ ಅಂತ ಅವನು ಚಿಂತಾಗ್ರಸ್ತನಾಗ್ತಾನೆ. 11th ಪ್ಯಾರನ ನೋಡೋಣ. ಆಲ್ ಆಫ್ ಎ ಸಡನ್ ಆಗಿ ದೇರ್ ವಾಸ್ ಅ ಕ್ರೈ ಇನ್ ದ ಏರ್. ದೂರದಿಂದ ಒಂದು ಹವಾದಲ್ಲಿ ಗಾಳಿಯಲ್ಲಿ ಒಂದು ಸೌಂಡ್ ಬರ್ತದೆ, ಅಳುವಂತಹ ಒಂದು ಶಬ್ದ ಬರುತ್ತೆ. ಇಟ್ ಸೀಮ್ಸ್ ಟು ಕಮ್ ಫ್ರಮ್ ವುಡ್ ಬೈ ದ ಶೋರ್. ಆ ಒಂದು ಸೌಂಡ್ ಎಲ್ಲಿಂದ ಬರ್ತಾ ಇರುತ್ತೆ ಅಂದ್ರೆ ನದಿ ತೀರದ ಒಂದು ಕಟ್ಟಿಗೆ ಕಡೆಯಿಂದ ಬರ್ತಾ ಇರುತ್ತೆ. ನಾಟ್ ಫಾರ್ ಫ್ರಮ್ ವೇರ್ ದ ರಾಯಲ್ ಹಾರ್ಸಸ್ ವೇರ್ ಥೆಟರ್ಡ್. ತುಂಬ ದೂರದಿಂದ ಈ ಒಂದು ರಾಯಲ್ ಹಾರ್ಸ್ ಅನ್ನ ಕಟ್ಟುವಂತಹ ಪ್ಲೇಸ್ ಇತ್ತಲ್ಲ, ಅಷ್ಟೊಂದು ದೂರದಲ್ಲಿ ಇಲ್ಲ ಅಂತ ಅವನು ಅನ್ಕೋತಾನೆ. ದ ಕ್ರೈ ಕೇಮ್ ಅಗೇನ್ ಆ್ಯಂಡ್ ಮತ್ತೆ ಪುನಃ ಆ ಕ್ರೈ ಬರುತ್ತೆ. ಆ್ಯಂಡ್ ದ ಕಿಂಗ್ ಹರ್ಡ್ ದ ಪ್ಲೇಂಟಿವ್ ಕಾಲ್. ಅದರ ಜೊತೆಗೆ ಅವನು ಒಂದು ಪ್ಲೆಂಟಿವ್ ಕಾಲನ್ನು ಅಂದರೆ ಒಂದು ಹಿಂಸಾತ್ಮಕವಾದಂತಹ ಒಂದು ಕರೆಯನ್ನು ಅವನಿಗೆ ಕೇಳಿಸ್ಬರುತ್ತೆ. ಈವನ್ ಅಂಡರ್ ಮೇಘವಾಹನಸ್ ರೂಲ್ ಐ ಹ್ಯಾವ್ ಬೀನ್ ಸ್ಲೇನ್. ಈ ಒಂದು ಮೇಘವಾಹನನ ರೂಲ್ ಇದ್ರೆ ಏನಾಯ್ತು, ನಾನಿಲ್ಲಿ ಸಾಯ್ತಾ ಇದ್ದೇನೆ ಅನ್ನುವಂತಹ ಒಂದು ನೋವಿನ ಒಂದು ಕರೆ ಅವನಿಗೆ ಬರ್ತಾ ಹೋಗುತ್ತೆ. 12th ಪ್ಯಾರನ ನೋಡೋಣ. ಇನ್ ದಿಸ್ ಎಜಿಟೇಷನ್ the king did not wait to summon his officers but ran towards the wood. ಯಾವುದೇ ರೀತಿ ಅವನಿಗೆ ಒಂಥರ ತಳಮಳ ಸ್ಟಾರ್ಟ್ ಆಗುತ್ತೆ, ಏನಾಯ್ತಪ್ಪ ಅಂತ. ದ ಕಿಂಗ್ ಡಿಡ್ ನಾಟ್, ಯಾರಿಗೂ ಆ ಒಂದು ಮಿನಿಸ್ಟರ್ಸಿಗೆ ಹೇಳ್ದೆ, ಈ ಒಂದು ಆಫರನ್ನು ಕೊಡದೆ ಅವನೇನು ಮಾಡ್ತಾನೆ, ಆ ಒಂದು ವುಡ್ಡಿನ ಕಡೆಗೆ ಓಡ್ ಹೋಗ್ತಾನೆ. ಪ್ಲಂಜಿಂಗ್ ಥ್ರೂ ದ ಅಂಡರ್ ಗ್ರೋತ್. ಈ ಒಂದು ಸಣ್ಣ ಸಣ್ಣ ಪ್ಲಾಂಟ್ಸ್ ಇರುತ್ತಲ್ಲ, ಆ ಪ್ಲಾಂಟ್ಸಿನ ಕೆಳಗಡೆಯಿಂದ ಮುನ್ನುಗ್ಗಿ ಹೋಗ್ತಾನೆ. ಹಿ ಫಾಟ್ ಹೀಸ್ ವೇ ಟಿಲ್ ಹಿ ಕೇಮ್ ಟು ಅ ಕ್ಲಿಯರಿಂಗ್. ಅವನು ಆ ಒಂದು ವೇಯನ್ನು ಏನು ಮಾಡ್ತಾನೆ, ಹುಡ್ಕೊಂಡು ಹೋಗ್ತಾನೆ. ಆ ಒಂದು ಸೌಂಡ್ ಅಲ್ಲಿಂದ ಕ್ಲಿಯರ್ ಆಗೋ ತನಕ ಹುಡ್ಕೊಂಡು ಹೋಗ್ತಾನೆ. ದೇರ್ ಬಿಫೋರ್ ಹಿಮ್, ಅವನ ಮುಂದೆ ವಾಸ್ ಅ ಟೆಂಪಲ್ ಆಫ್ ಚಂದ್ರಿಕಾ. ಅವನ ಮುಂದೆ ಒಂದು ಚಂದ್ರಿಕಾ ಟೆಂಪಲ್ ಅವನಿಗೆ ಕಂಡು ಬರುತ್ತೆ. ವಿತ್ ಸಮ್ ಸಾರ್ಟ್ ಆಫ್ ಹ್ಯೂಮನ್ ಸ್ಯಾಕ್ರಿಫೈಸ್ ಇನ್ ಪ್ರೋಗ್ರೆಸ್ ಆನ್ ದ ಸ್ಟೆಪ್ಸ್. ಆ ಒಂದು ಸ್ಟೆಪ್ಸಿನ ಮೇಲ್ಗಡೆ ಈ ಒಂದು ಮನುಷ್ಯರ ಒಂದು ಬಲಿಯನ್ನ ಕೊಡುವಂತಹ ಒಂದು ಪ್ರಗತಿ ಸಾಗ್ತಾ ಇರುತ್ತೆ. ಅ ಮ್ಯಾನ್ ಲೇ ಆನ್ ದ ಗ್ರೌಂಡ್. ಒಬ್ಬ ಮನುಷ್ಯ ಒಂದು ನೆಲದ ಮೇಲೆ ಮಲ್ಕೊಂಡಿದ್ದಾನೆ. ಹೀಸ್ ಆರ್ಮ್ಸ್ ರೇಸ್ಡ್ ಫಾರ್ ಮರ್ಸಿ. ಅವನ ಒಂದು ಕೈಗಳು ಯಾವುದಕ್ಕಾಗಿ ಕಾಯ್ತಾ ಇದೆ ಅಂದ್ರೆ ಕರುಣೆಗಾಗಿ ಅವನ ಎರಡು ಆರ್ಮ್ಸ್ಗಳು, ತೋಳುಗಳು ಕಾಯ್ತಾ ಇದ್ದಾವೆ. ಅಂಡ್ ಅ ಮೆನಿಸಿಂಗ್ ಲುಕ್ಕಿಂಗ್ ಬಾರ್ಬೇರಿಯನ್ ಸ್ಟುಡ್ ಓವರ್ ಹಿಮ್. ಒಬ್ಬ ಭಯಾನಕವಾದಂತಹ ಒಬ್ಬ ಕ್ರೂರ ಮನುಷ್ಯ, ಭಯಂಕರವಾದಂತಹ ಮನುಷ್ಯ ಅವನ ಮುಂದೆ ನಿಂತ್ಕೊಂಡಿದ್ದಾನೆ. ಹೆಂಗೆ ಅಂದ್ರೆ ಬ್ಯಾಂಡಿಶಿಂಗ್ ಹೀಸ್ ವರ್ಡ್. ಒಂದು ಖಡ್ಗವನ್ನ ತೆಗೆದುಕೊಂಡು ಅವನ ಮೇಲೆ ಜರಿಯುತ್ತಾ ನಿಂತಿದ್ದಾನೆ. 13th ಪ್ಯಾರನ ನೋಡೋಣ. ಸ್ಟಾಪ್ ಕ್ರೈಡ್ ದ ಕಿಂಗ್. ಕಿಂಗ್ ಏನ್ ಹೇಳ್ತಾನೆ ಅಂತ ಅಂದ್ರೆ ಅದನ್ನ ನಿಲ್ಸು ಅಂತ ಹೇಳ್ತಾನೆ. ಶಾಕ್ಡ್ ಆಟ್ ದ ಸೈಟ್. ಈ ಒಂದು ದೃಶ್ಯವನ್ನು ನೋಡಿ ಅವನಿಗೆ ಶಾಕ್ ಅನ್ಸುತ್ತೆ. ಯು ರೆಚ್.
ನೀನೊಬ್ಬ ಪಾಪಿ ಅಂತ ಹೇಳ್ತಾನೆ. ಯು ಡೇರ್ ಥ್ರಿಟನ್ ಅನದರ್ಸ್ ಲೈಫ್ ಇನ್ ಮೈ ರೀಲಮ್. ನೀನ್ ನನ್ನ ಒಂದು ಕ್ಷೇತ್ರದಲ್ಲಿ, ನನ್ನ ಒಂದು ಈ ಒಂದು ರೀಲಮ್ ಅಲ್ಲಿ, ನನ್ನ ಒಂದು ರಾಜ್ಯದಲ್ಲಿ ನಿನಗೆ ಎಷ್ಟು ಧೈರ್ಯ ಈ ಒಂದು ಜೀವ ಇರುವಂತ ಮನುಷ್ಯನನ್ನ ಸಾಯಿಸೋಕೆ ಅಂತ ಕ್ವಶನ್ ಮಾಡ್ತಾನೆ. ದ ಬಾರ್ಬೇರಿಯನ್ ಡ್ರಾಪ್ಡ್ ಹೀಸ್ ಸ್ವರ್ಡ್ ಇನ್ ಟೆರರ್. ತುಂಬಾ ಭಯಂಕರವಾಗಿ ಭಯವನ್ನು ಪಟ್ಟು ಆ ಒಂದು ಬಾರ್ಬೇರಿಯನ್ ಕ್ರೂರ ಮನುಷ್ಯ ಏನ್ ಮಾಡ್ತಾನೆ, ತನ್ನ ಒಂದು ಸ್ವರ್ಡ್ ಅನ್ನ ಕೆಳಗಡೆ ಡ್ರಾಪ್ ಮಾಡ್ತಾನೆ. ಅಂಡ್ ಫೆಲ್ ಆನ್ ಹೀಸ್ ನೀಸ್ ಬಿಫೋರ್ ದ ಕಿಂಗ್. ತನ್ನ ಎರಡು ಮೊಣಕಾಲನ್ನು ಕೆಳಗೆ ಊರಿ ಕಿಂಗಿನ ಕೆಳಗೆ ಊರಿ ಏನ್ ಮಾಡ್ತಾನೆ, ಕ್ಷಮೆಯನ್ನ ಕೇಳ್ತಾನೆ. ಓ ನೋಬಲ್ ಒನ್, ಓ ನೋಬಲ್ ಒನ್ ಅಂತ ಅಂದ್ರೆ ಕರುಣಾಮಯಿ, ಹ್ಯಾವ್ ಮರ್ಸಿ, ನನಗೆ ಕರುಣೆಯನ್ನ ತೋರಿಸು. ಐ ಆಮ್ ದ ಲೀಡರ್ ಆಫ್ ಎ ಟ್ರೂಪ್ ಆಫ್ ಬಾರ್ಬೇರಿಯನ್ಸ್. ನಾನು ಏನಾಗಿದ್ದೇನೆ, ಈ ಒಂದು ಕಾಡಿನ ಒಂದು ತಂಡದ ಒಂದು ನಾಯಕನಾಗಿದ್ದೇನೆ, ಗುಂಪಿನ ನಾಯಕನಾಗಿದ್ದೇನೆ. ನನಗೆ ದಟ್ ಲೀವ್ಸ್ ಇನ್ ದಿಸ್ ವುಡ್, ಈ ಒಂದು ಕಾಡಿನಲ್ಲಿ ಇರುವಂತಹ ಒಂದು ಜನರ ಒಂದು ಗುಂಪಿನ ನಾಯಕನಾಗಿದ್ದೇನೆ ನಾನು. ಮೈ ಲಿಟಲ್ ಸನ್ ಹ್ಯಾಸ್ ಫಾಲನ್ ಪ್ರೇ ಟು ಸಮ್ ಡಿಸೀಸ್. ನನ್ನ ಒಂದು ಮಗ ಏನಾಗಿದ್ದಾನೆ, ಯಾವುದೋ ಒಂದು ಡಿಸೀಸ್ ಇಂದ, ಕಾಯಿಲೆಯಿಂದ ನರಳ್ತಾ ಇದ್ದಾನೆ. ಅಂಡ್ ಈಸ್ ಆನ್ ಹೀಸ್ ಡೆತ್ ಬೆಡ್. ಅವನು ಸಾಯುವಂತಹ ಒಂದು ಹಾಸಿಗೆಯಲ್ಲಿ, ಬೆಡ್ಡಲ್ಲಿ ಇದ್ದಾನೆ. ಇಫ್ ಐ ಕಿಲ್ ದಿಸ್ ಮ್ಯಾನ್, ಈ ಮನುಷ್ಯನನ್ನ ನಾನು ಕೊಂದೆ ಹೋದ್ರೆ, ದ ಗಾಡ್ ವಿಲ್ ಬಿ ಪ್ಲೀಸ್ಡ್. ಇಫ್ ಐ ಕಿಲ್ ದಿಸ್ ಮ್ಯಾನ್, ಈ ಮನುಷ್ಯನನ್ನ ನಾನು ಕೊಂದರೆ, ದ ಗಾಡ್ಸ್ ವಿಲ್ ಬಿ ಪ್ಲೀಸ್ಡ್. ಗಾಡ್ ಏನಾಗ್ತಾನೆ, ಖುಷಿ ಆಗ್ತಾನೆ, ತೃಪ್ತಿ ಆಗ್ತಾನೆ. ಅಂಡ್ ಸೇವ್ ಮೈ ಸನ್ಸ್ ಲೈಫ್, ನನ್ನ ಮಗನ ಒಂದು ಜೀವನವನ್ನ ಕಾಪಾಡ್ತಾನೆ. ಇಫ್ ಯು ಪ್ರಿವೆಂಟ್ ದಿಸ್ ಸ್ಯಾಕ್ರಿಫೈಸ್, ನೀನು ಈ ಒಂದು ಈ ಒಂದು ಬಲಿಯನ್ನ ನೀನು ವಾಪಸ್ ತಗೊಂಡು ತಡ್ದಿ ಅಂತ ಅಂದ್ರೆ, ಮೈ ಸನ್ ಡೈಸ್, ನನ್ನ ಮಗ ಸಾಯ್ತಾನೆ. ಅಂಡ್ ದ ರೆಸ್ಟ್ ಆಫ್ ಮೈ ಟ್ರೂಪ್ ವಿಲ್ ಗಿವ್ ಅಪ್ ದರ್ ಲೀವ್ಸ್ ವಿತ್ ಹಿಮ್. ಏನ್ ಮಾಡ್ತಾರೆ, ನನ್ನ ತಂಡದವರು ಕೂಡ ತಮ್ಮ ಜೀವವನ್ನ ಕಳ್ಕೊಳ್ತಾರೆ ಅಂತ ಹೇಳ್ತಾನೆ.